ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಂದು ಪ್ರಮುಖವಾದಂತಹ ಸುದ್ದಿ, ಅದು ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ರೇವಣ್ಣ ಜೈಲು ಪಾಲಾಗಿರುವಂತಹ ವಿಷಯ. ನೆನೆ ಸೂರಜ್ ರೇವಣ್ಣಗೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ನ್ಯಾಯಾಧೀಶ ಶಿವಕುಮಾರ್ ಅವರು ಆದೇಶವನ್ನ ಹೊರಡಿಸಿದರು. ನಿನ್ನೆ ಸಂಜೆಯಿಂದಲೂ ಕೂಡ ಸೂರಜ್ ರೇವಣ್ಣ ಜೈಲಿನಲ್ಲಿದ್ದಾರೆ. ಇವತ್ತು ಬಾಡಿ ವಾರೆಂಟ್ ಮೇಲೆ ಸಿಐಡಿ ಸೂರಜ್ ರೇವಣ್ಣನನ್ನ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ಅದಕ್ಕೂ ಮೊದಲು ಸೂರಜ್ನನ್ನ ವೈದ್ಯಕೀಯ ಪರೀಕ್ಷೆಗೂ ಕೂಡ ಒಳಪಡಿಸಬೇಕಾಗಿದೆ. ವಶಕ್ಕೆ ಪಡೆದು ಸೂರಜ್ನಿಂದ ಮಾಹಿತಿ ಕಲೆ ಹಾಕೋದಿಕ್ಕೆ ಸಿಐಡಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೋತಾ ಇದ್ದಾರೆ. ಹಾಗಾದ್ರೆ ಹೇಗಿರ್ಲಿದೆ ಸಿಐಡಿ ಅಧಿಕಾರಿಗಳ ಮುಂದಿನ ತನಿಖೆ? ಮೊದಲು ಸೂರಜ್ನನ್ನ ವಶಕ್ಕೆ ಪಡಿತಾರೆ ಸಿಐಡಿ ಅಧಿಕಾರಿಗಳು. ಸೂರಜ್ ಮತ್ತು ಸಂತ್ರಸ್ತನ ಮೊಬೈಲ್ ಅನ್ನ ವಶಕ್ಕೆ ಪಡೆದಿರುವ ಅಧಿಕಾರಿಗಳು ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಸಂತ್ರಸ್ತ ಮತ್ತು ಸೂರಜ್ ಇಬ್ರು ಕೂಡ ಭೇಟಿ ಮಾಡಿದ್ದು ಯಾವಾಗ, ಹೇಗೆ, ಸಂತ್ರಸ್ತ ಕೊಟ್ಟ ಹೇಳಿಕೆಯಲ್ಲಿರುವ ಸ್ಥಳದಲ್ಲಿ ಇಬ್ರು ಇದ್ದಾರಾ, ಇಬ್ಬರಿಂದ ಹೇಳಿಕೆಯನ್ನ ಪಡೆದು ಮಾಹಿತಿಯನ್ನ ಕಲೆ ಹಾಕ್ತಾರೆ ಸಿಐಡಿ ಅಧಿಕಾರಿಗಳು. ಅದಕ್ಕೂ ಮುನ್ನ ಸಿಐಡಿ ಅಧಿಕಾರಿಗಳು ಬಾಡಿ ವಾರೆಂಟ್ ಅನ್ನ ಪಡಿಬೇಕಾಗತ್ತೆ. ಯಾಕಂತಂದ್ರೆ ಈಗಾಗಲೇ ಸೂರಜ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿದ್ದಾರೆ. ಬಾಡಿ ವಾರೆಂಟ್ ಪಡೆದು ಅವರನ್ನ ವಿಚಾರಣೆ ಮಾಡಬೇಕಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸೂರಜ್ ರೇವಣ್ಣ ಈಗ ಜೈಲ್ ಪಾಲಾಗಿದ್ದಾರೆ. ಹಾಗೆ ನೋಡಿದ್ರೆ ತಿಂಗಳ ಅವಧಿಯಲ್ಲೇ ಅಪ್ಪ ಮಕ್ಕಳು ಜೈಲ್ ಸೇರಿ, ರೇವಣ್ಣ ಹೊರಗಡೆ ಬಂದಿರಬಹುದು, ಪ್ರಜ್ವಲ್ ಮತ್ತು ಸೂರಜ್ ಇಬ್ರು ಜೈಲಲ್ಲಿದ್ದಾರೆ. ಈಗ ಸೂರಜ್ ವಿಚಾರವಾಗಿ ಬಾಡಿ ವಾರೆಂಟ್ ಅನ್ನ ಪಡೆದು ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹೇಗಿರುತ್ತೆ ಆ ತನಿಖೆ? ಏನೆಲ್ಲ ಬೆಳವಣಿಗೆಗಳು ಇವತ್ತಾಗುತ್ತೆ? ಖಂಡಿತವಾಗಿ ಶ್ವೇತಾ, ನಿನ್ನೆ ಏನು ಅವರನ್ನ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ಏನೊಂದು ಜನಪ್ರತಿನಿಧಿಗಳ ನ್ಯಾಯಾಧೀಶರಾದಂಥ ಶಿವಕುಮಾರ್ ಅವರ ಮುಂದೆ ಹಾಜರುಪಡಿಸಿದ್ರು. ನಂತರ ಏನಂದ್ರೆ ಪ್ರಮುಖವಾಗಿ ಈ ಒಂದು ಏನು ಪ್ರಕರಣ ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಏನೊಂದು ಪ್ರಕರಣ ದಾಖಲಾಯಿತು, ಸೂರಜ್ ರೇವಣ್ಣನ ಬಂಧನ ಮಾಡಿದ್ರು. ಅದಾದ ಕೆಲವೇ ಗಂಟೆಗಳಲ್ಲಿ ಈ ಒಂದು ಪ್ರಕರಣ ಸಿಐಡಿಗೆ ವರ್ಗಾವಣೆ ಆಗಿತ್ತು. ನಿನ್ನೆ ಭಾನುವಾರ ಆಗಿರೋ ಕಾರಣಕ್ಕಾಗಿ ಅಧಿಕೃತವಾಗಿ ಸಿಐಡಿ ಅಧಿಕಾರಿಗಳಿಗೆ ಈ ಪ್ರಕರಣ ವರ್ಗಾವಣೆ ಆಗಿಲ್ಲ. ಈಗಾಗಲೇ ಒಂದು ಆದೇಶ ಮಾತ್ರ ಆಗಿದೆ. ಆದರೆ ಅವರ ಕೈಗೆ ಫೈಲ್ ಸೇರುವಂತಷ್ಟರಲ್ಲಿ ಇವತ್ತು ಆಗುತ್ತೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗಿತ್ತು. ಅದೇ ಹಿನ್ನೆಲೆಯಲ್ಲಿ ನಿನ್ನೆ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ಕಸ್ಟಡಿಗೆ ಕೇಳಿರಲಿಲ್ಲ. ಹೀಗಾಗಿ ನ್ಯಾಯಾಧೀಶರು ಅವರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರು. ಹೀಗಾಗಿ ಇವತ್ತು ಸಿಐಡಿ ಅಧಿಕಾರಿಗಳಿಗೆ ಅಧಿಕೃತವಾಗಿ ಈ ಒಂದು ಪ್ರಕರಣ ವರ್ಗಾವಣೆ ಆಗುತ್ತೆ. ಹೀಗಾಗಿ ಸಿಐಡಿ ಅಧಿಕಾರಿಗಳು ಒಂದಷ್ಟು ತಯಾರಿಗಳನ್ನ ಮಾಡ್ಕೊಳ್ಳಲಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಮೊದಲಿಗೆ ಸೂರಜ್ ರೇವಣ್ಣನನ್ನ ಮೊದಲು ವಶಕ್ಕೆ ಪಡೆಯುವಂತ ಒಂದು ಪ್ರಕ್ರಿಯೆ ಆಗುತ್ತೆ. ಅದಾದ ಬಳಿಕ ಏನು ಸಿಐಡಿ ಅಧಿಕಾರಿಗಳ ಅಸಲಿ ತನಿಖೆ ಪ್ರಾರಂಭವಾಗುತ್ತೆ. ಮೊದಲಿಗೆ ಪ್ರಾರಂಭದಲ್ಲಿ ಏನೊಂದು ಸಂತ್ರಸ್ತ ಯುವಕ ಆಗಿರ್ಬೋದು, ಜೊತೆಗೆ ಸೂರಜ್ ರೇವಣ್ಣ ಇಬ್ಬರು ಮೊಬೈಲನ್ನು ವಶಕ್ಕೆ ಪಡಿತಾರೆ. ಜೊತೆಗೆ ಅವರು ಭೇಟಿಯಾಗಿದ್ದು ಯಾವಾಗ, ಜೊತೆಗೆ ಈ ರೀತಿಯಾದಂಥ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ವೈದ್ಯಕೀಯ ಪರೀಕ್ಷೆ ಮತ್ತು ತಾಂತ್ರಿಕವಾದಂತಹ ಒಂದಷ್ಟು ಸಾಕ್ಷಿಗಳು ಏನಿದ್ದಾವೆ, ಈ ಒಂದು ಪ್ರಮುಖವಾದಂಥ ಅಂಶಗಳು ಈ ಒಂದು ಪ್ರಕರಣದಲ್ಲಿ ಸಿಐಡಿ ಅಧಿಕಾರಿಗಳು ಕಲೆ ಹಾಕೋದಕ್ಕೆ ಮುಂದಾಗ್ತಾರೆ. ಈ ಒಂದು ಪ್ರಕರಣದಲ್ಲಿ ಯಾವುದೇ ಒಂದು ಈ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಪ್ರಮುಖವಾಗಿ ಆರೋಪಿಗೆ ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು ಬೇಗ ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡಿಸ್ಬೇಕಾಗುತ್ತೆ. ಹೀಗಾಗಿ ಇವತ್ತು ವಶಕ್ಕೆ ಪಡೆದ ಕೂಡಲೇ ಅವರಿಗೆ ವೈದ್ಯಕೀಯ ಪರೀಕ್ಷೆಗೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಇವತ್ತು ಬೋರಿಂಗ್ನಲ್ಲಿ ಅವರಿಗೆ ವೈದ್ಯಕೀಯ ಪರೀಕ್ಷೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. ಪ್ರಮುಖವಾಗಿ ಏನು ಈ ಸಂತ್ರಸ್ತ ಮತ್ತೆ ಸೂರಜ್ ರೇವಣ್ಣ ಯಾವಾಗ ಭೇಟಿಯಾಗಿದ್ರು, ಇವರ ಏನು ಸಂತ್ರಸ್ತ ಕೊಡ್ತಾ ಇರುವಂತಹ ಹೇಳಿಕೆ ಸಂದರ್ಭದಲ್ಲಿ ಇಬ್ರು ಒಟ್ಟಿಗೆ ಇದ್ರ, ಈ ರೀತಿಯಾದಂತಹ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳ ಮುಖಾಂತರ ಅಂದ್ರೆ ಟವರ್ ಡಂಪ್ ಲೊಕೇಶನ್ ಆಧಾರದ ಮೇಲೆಗೆ ಅವರ ಇಬ್ರು ಒಂದೇ ಜಾಗದಲ್ಲಿ ಇದ್ರ ಅನ್ನೋದನ್ನ ಸಿಐಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾರೆ. ಜೊತೆಗೆ ಆ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾರೆ. ಎಲ್ಲವನ್ನ ಒಂದೊಂದಾಗಿ ಸಾಕ್ಷ್ಯಗಳನ್ನ ಶೇಖರಣೆ ಮಾಡುವಂತ ಕೆಲಸ ಆಗುತ್ತೆ. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ವೈದ್ಯಕೀಯ ಪರೀಕ್ಷೆ ಒಂದಷ್ಟು ಮಹತ್ವವಾದಂತಹ ಒಂದು ಅಂಶ. ಯಾಕಂದ್ರೆ ಆ ಒಂದು ವೈದ್ಯಕೀಯ ಪರೀಕ್ಷೆಯಲ್ಲಿ ಸಾಕಷ್ಟು ಅಂಶಗಳು ಬೆಳಕಿಗೆ ಬರುತ್ತೆ. ಪ್ರಮುಖವಾಗಿ ಏನೊಂದು ಆರೋಪಿ ಸಂತ್ರಸ್ತರ ಮೇಲೆ ದೌರ್ಜನ್ಯವೆಸಗಿದಂತಹ ಸಂದರ್ಭದಲ್ಲಿ ಅವರ ಏನೊಂದು ವೈದ್ಯಕೀಯ ಪರೀಕ್ಷೆಯಲ್ಲಿ ಒಂದಷ್ಟು ಅಂಶಗಳು ಏನು ಕಂಡು ಬರುತ್ತೆ, ಅದು ಪ್ರಮುಖವಾದಂತಹ ಸಾಕ್ಷ್ಯಾಧಾರಗಳಾಗಿ ಸಿಐಡಿ ಅಧಿಕಾರಿಗಳು ಪರೀಕ್ಷೆ ಅದರ ಬೆಳವಣಿಗೆಗಳು ಅದರ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಮುಂದಿನ ಹಂತದಲ್ಲಿ ತಮ್ಮಿಂದ ಪಡಿತಾ ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ.
ಒಟ್ಟಿನಲ್ಲಿ ಸಾಕ್ಷ್ಯ ಕೊಡೋದಿಕ್ಕೆ ಅಂತ ಬಂದಂತಹ ಸೂರಜ್ ರೇವಣ್ಣ ಪೊಲೀಸ್ ಠಾಣೆಯಲ್ಲಿ ಸರಿಯಾಗಿ ಲಾಕ್ ಆಗ್ತಾರೆ, ಅವರನ್ನ ಅರೆಸ್ಟ್ ಮಾಡ್ತಾರೆ. ಸೊ ಇವತ್ತು CID ಅಧಿಕೃತವಾಗಿ ಕೇಸನ್ನ ತೆಗೆದುಕೊಳ್ಳುತ್ತೆ. ಮುಂದಿನ ಪ್ರಕ್ರಿಯೆಗಳು ಏನು ಅನ್ನೋದರ ಕುರಿತಾಗಿಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.